ರಾಜ್ಯ ಕಾಂಗ್ರೆಸ್ನ ರಾಜಕಾರಣ ಈಗ ದೆಹಲಿಗೆ ಶಿಫ್ಟ್ ಆಗಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತೇ ಇದೆ. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಈಗಾಗಲೇ ದೆಹಲಿಗೆ ಹೋಗಿ ಕೂತಿದ್ದಾರೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಸೊ ಅಲ್ಲಿ ಅವರು ನಾಯಕರನ್ನು, ಅವರ ಪಕ್ಷದ ಹೈಕಮಾಂಡನ್ನು ಭೇಟಿ ಮಾಡಿ ಮಾತುಕತೆಗಳನ್ನು ನಡೆಸ್ತಾರೆ. ಅದು ಕೂಡ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಯುತ್ತೆ ಅಂತಕ್ಕಂಥದ್ದು. ರಾಹುಲ್ ಗಾಂಧಿ ಭೇಟಿ ಮಾಡೋದಕ್ಕೆ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಇಬ್ಬರು ಕೂಡ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕು. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್. ಇವತ್ತು ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ಮಧ್ಯಾಹ್ನ 1:55ಕ್ಕೆ ದೆಹಲಿಗೆ ಬಂದಿಳಿತಾರಂತೆ ಸಿಎಂ. ಈಗಾಗಲೇ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ DCM ಡಿ ಕೆ ಶಿವಕುಮಾರ್. ಸಂಜೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿ ಆಗ್ತಾರೆ. ದಸರಾದಲ್ಲಿ ಏರ್ ಶೋಗೆ ಪರ್ಮಿಷನ್ ಕೊಡಿ ಅಂತ ಕೇಳೋದಕ್ಕೆ. ನಾಳೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ ಸಿಎಂ. ಸುರ್ಜೇವಾಲಾ ಮತ್ತು ವೇಣುಗೋಪಾಲ್. ಸುರ್ಜೇವಾಲಾ ಇವತ್ತು ನೈಟ್ ಬೆಂಗಳೂರಿಂದ ಹೊರಡ್ತಾರೆ. ಇವತ್ತು ಶಾಸಕರನ್ನ ಭೇಟಿ ಆಗ್ತಾರೆ. 1-to-1 ಮೀಟಿಂಗ್ ಇದೆ. ಸುರ್ಜೇವಾಲಾ ಇವತ್ತು ನೈಟ್ ಹೊರಟು ನಾಳೆ ಅಲ್ಲಿ ಡೆಲ್ಲಿನಲ್ಲಿ ಭೇಟಿ ಮಾಡ್ತಾರೆ. ವೇಣುಗೋಪಾಲ್ ಭೇಟಿ ಆಗ್ತಾರೆ. CM ಮತ್ತು DCM ಅಂತ ಹೇಳಲಾಗ್ತಾ ಇದೆ. ಇನ್ನೂ ಉನ್ನತ ಮಟ್ಟದ ನಾಯಕರು ಅಂತಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅಥವಾ ರಾಹುಲ್ ಗಾಂಧಿ ಅವರು, ಇವ್ರನ್ನ ಭೇಟಿಯಾಗುವ ಪ್ರಯತ್ನ. ಬಟ್ ರಾಹುಲ್ ಗಾಂಧಿ ಬಿಹಾರ ಟೂರ್ನಲ್ಲಿದ್ದಾರೆ. ಇವತ್ತು ನೈಟ್ ಬರ್ತಾರೆ ಅಂತಕ್ಕಂಥದ್ದೇನೋ ನಡೀತಾ ಇದೆ ಮಾತುಕತೆ, ಗೊತ್ತಿಲ್ಲ. ಬಂದರೆ ಇಲ್ಲಿ ತನಕ ಪರ್ಮಿಷನ್ ಸಿಕ್ಕಿಲ್ಲ ಅವರಿಗೆ. ರಾಹುಲ್ ಗಾಂಧಿ ಅವರು ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ. ಕೊಟ್ಟರೆ ಅವರನ್ನು ಭೇಟಿಯಾಗಿ ಮಾತುಕತೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ರಾಹುಲ್ ಗಾಂಧಿ ಭೇಟಿ ಆಗ್ತಾರ CM ಮತ್ತು DCM ಅನ್ನೋ ಕುತೂಹಲ ಕಂಟಿನ್ಯೂ ಆಗ್ತಾ ಇದೆ. ರಾಹುಲ್ ಗಾಂಧಿ ಕೊಡುವ ಕ್ಲಾರಿಟಿ ಅಂತಿಮ ಆಗತ್ತಾ? CM DCMಗೆ ರಾಹುಲ್ ಗಾಂಧಿ ಕಿವಿ ಮಾತು ಹೇಳ್ತಾರಾ? ಹೇಳಿದ್ರೆ ಏನು ಹೇಳ್ಬೋದು? ಇಬ್ಬರ ಬಣದವರನ್ನು ಸೈಲೆಂಟ್ ಆಗಿಸುವ ತಾಕತ್ತು ರಾಹುಲ್ ಗಾಂಧಿ ಅವರ ಮಾತಿಗೆ ಇರಲಿದೆಯಾ? ಮುಂದಿನ ದಿನಗಳಲ್ಲಿ ಸೂಕ್ತ ನಿರ್ಧಾರ ಯಾವಾಗ ಆಗುತ್ತೆ ಅನ್ನೋ ಕ್ಲಾರಿಟಿಯನ್ನು ಕೊಡ್ತಾರಾ ಬಾಯಿ ಬಿಟ್ಟು ಅನ್ನೋದು ಪ್ರಶ್ನೆ. ಈಗ ಬಾಯಿ ಬಿಡದೇ ಇರೋದಕ್ಕಲ್ವಾ ಇಷ್ಟೊಂದು ಗೊಂದಲಗಳಿರೋದು. ಆಮೇಲೆ ನಿಮಗೆ ನೆನಪಿರ್ಬೋದು, 2013ರಿಂದ 2018ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ ಎಷ್ಟು ಸಲ ಡೆಲ್ಲಿಗೆ ಎಡತಾಕಿದ್ರು, ಎಷ್ಟು ಸಲ ಹೋಗಿದ್ರು. ಆಮೇಲೆ ಅಲ್ಲಿಂದ ಉಸ್ತುವಾರಿಗಳು ಎಷ್ಟು ಸಲ ರಾಜ್ಯಕ್ಕೆ ಬಂದಿದ್ರು? ಝೀರೋ ಟೈಮ್ಸ್ ರಾಜ್ಯಕ್ಕೆ ಉಸ್ತುವಾರಿಗಳು ಬಂದಿದ್ದು. ಅದು ಪೊಲಿಟಿಕಲ್ ವಿಚಾರವನ್ನು ಮಾತಾಡೋದಕ್ಕೆ. ಶಾಸಕರದೆಲ್ಲ ಸಂಗ್ರಹ ಬಿಟ್ಟುಬಿಡಿ, ಮಾಹಿತಿ ಎಲ್ಲ ಸಂಗ್ರಹ ಬಿಟ್ಟುಬಿಡಿ. ಸೊ ಈ ಸಲ ಅಂತೂ ಒಂದು ಕುತೂಹಲ ಇದೆ. ಇಲ್ಲಿ ತನಕ ಯಾವುದೇ ಕ್ಲಾರಿಫಿಕೇಷನ್ಸನ್ನು ಕಾಂಗ್ರೆಸ್ ಹೈಕಮಾಂಡ್ ಯಾರಿಗೂ ಕೊಡ್ತಾ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಲಾಸ್ಟ್ ಟೈಮ್ 2023ರಲ್ಲಿ ಈ ಪವರ್ ಶೇರಿಂಗ್ ಅಗ್ರಿಮೆಂಟ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಿಯಾಂಕಾ ವಾದ್ರಾ, ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಹಾಗೂ ಈ ಇಬ್ಬರು ನಾಯಕರ ಮಧ್ಯೆ ಆದಂತಹ ಮಾತುಕತೆ ಈಗ 2 ವರ್ಷ ಆದರೂ ಕೂಡ ಈ ಗೊಂದಲಗಳು ಕಂಟಿನ್ಯೂ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವರ ಕೈಯಲ್ಲಿ ಮದ್ದರಿಯೋದಕ್ಕೆ ಸಾಧ್ಯ ಇದೆಯಾ? ಇಬ್ಬರನ್ನೂ ಕೂರಿಸ್ಕೊಂಡು ಮಾತಾಡ್ತಾರಾ ಅಥವಾ ಸಪ್ರೇಟ್ ಭೇಟಿ ಇರುತ್ತಾ? ಚಾನ್ಸಸ್ ಎಷ್ಟರ ಮಟ್ಟಿಗಿದೆ? ಮಮತಾ ನೋಡಿ, ನಾಳೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ. ಮುಖ್ಯವಾಗಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಜೊತೆಗೂ ಕೂಡ ಚರ್ಚೆಗಳನ್ನು ನಡೆಸಬಹುದು ಅನ್ನುವಂಥದ್ದು ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ. ಇದ್ರ ಜೊತೆಗೆ KC ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರ ಜೊತೆಗೂ ಕೂಡ ಚರ್ಚೆಗಳು ಕೂಡ ನಡೆಯುತ್ತೆ. ಮುಖ್ಯವಾಗಿ 2 ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾಳಿನ ಸಭೆ ನಡೆಯುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಒಂದು, ಶಾಸಕರ ಅನುದಾನದ ಗೊಂದಲಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅವರ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ಗಂಭೀರವಾದ ಚರ್ಚೆಗಳಾಗತ್ತೆ. ಈಗಾಗಲೇ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸುರ್ಜೇವಾಲಾ ಅವರು ಶಾಸಕರಿಂದ ಒಪಿನಿಯನ್ ಅನ್ನ ತೆಗೆದುಕೊಂಡು ಬಂದಿದ್ದಾರೆ. ಸೊ ಈ ಒಪಿನಿಯನ್ ಗಳನ್ನ ಇಟ್ಕೊಂಡು DCM ಮತ್ತೆ CM ನ ಮುಂದೆ ಒಂದಿಷ್ಟು ಪ್ರಶ್ನೆಗಳನ್ನ ಹೈಕಮಾಂಡ್ ಮಾಡಬಹುದು. ಶಾಸಕರ ಅಸಮಾಧಾನಕ್ಕೆ ಕಾರಣ ಏನು? ಅನುದಾನ ಕೊಟ್ಟಿದ್ದೀರಾ, ಕೊಟ್ಟಿಲ್ವಾ? ಮತ್ತೆ ಕೊಟ್ಟಿಲ್ಲ ಅನ್ನೋದಾದ್ರೆ ಯಾಕೆ? ಕೊಟ್ಟಿದ್ರೆ ಎಷ್ಟು ಪ್ರಮಾಣದಲ್ಲಿ ಕೊಟ್ಟಿದ್ದೀರಿ? ಒಂದು ವೇಳೆ ಎರಡೂ ಆಗಿದ್ರೆ ಶಾಸಕರು ಯಾಕೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಿದ್ದಾರೆ? ಅಥವಾ ಗ್ಯಾರಂಟಿಯಿಂದ ಅನುದಾನ ಬರ್ತಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಗಳನ್ನ ಯಾಕೆ ಕೊಡ್ತಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆಗಳು ನಡೆಯುವಂತ ಸಾಧ್ಯತೆಗಳಿದಾವೆ. ಮುಂದಿನ ದಿನಗಳಲ್ಲಿ ಶಾಸಕರು ಇಂತಹ ಹೇಳಿಕೆಗಳನ್ನು ಕೊಡದೆ ನಿಯಂತ್ರಣ ಮಾಡಲಿಕ್ಕೆ ಯಾವ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸಮಾಲೋಚನೆಗಳು ಕೂಡ ನಡೆಯುತ್ತೆ. ಇದು ಒಂದು ವಿಚಾರ. ಇನ್ನೊಂದು, ಆ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಗೊಂದಲಗಳು ಏರ್ಪಡ್ತಾ ಇರುವಂತದ್ದು. ಸರ್ಕಾರಕ್ಕೆ 2 ವರ್ಷ ಪೂರ್ಣ ಆಗ್ತಾ ಇರುವಂತಹ ಬೆನ್ನಲ್ಲೇ ಈಗ ಸಾಕಷ್ಟು ಈ ನಿಟ್ಟಿನಲ್ಲಿ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ಮುಖ್ಯಮಂತ್ರಿಗಳ ಬದಲಾವಣೆ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕೇಳಿ ಬರ್ತಾ ಇದಾವೆ. ಮತ್ತೊಂದು ಕಡೆ DK ಶಿವಕುಮಾರ್ ಬಣದ ಕೆಲವು ಶಾಸಕರು
ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ಮಾತುಗಳು ಕೇಳಿ ಬಂದ್ರೆ, ಇನ್ನು ಕೆಲವು ಶಾಸಕರು ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅನ್ನುವಂಥ ಮಾತುಗಳನ್ನ ಕೂಡ ಹೇಳ್ತಿದ್ದಾರೆ. ಸೊ ಇದು ಆಡಳಿತದ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನ ಬೀರುತ್ತೆ. ಅಧಿಕಾರಿಗಳ ಮೇಲೂ ಕೂಡ ಸಾಕಷ್ಟು ಪರಿಣಾಮಗಳನ್ನ ಕೂಡ ಬೀರುತ್ತೆ. ಸೊ ಈ ಒಂದು ಡ್ಯಾಮೇಜ್ ಅನ್ನ ತಡಿಲಿಕ್ಕೆ ಮುಂದಿನ ಹಂತದಲ್ಲಿ ಯಾವ ರೀತಿಯಾದಂಥ ಕಾರ್ಯತಂತ್ರವನ್ನ ಹೆಣಿಬೇಕು ಅನ್ನುವಂಥದ್ದು, ಪವರ್ ಶೇರಿಂಗ್ ನ ವಿಚಾರದಲ್ಲಿ ಹೈಕಮಾಂಡ್ ಯಾವ ರೀತಿಯಾದಂಥ ನಿಲುವುಗಳನ್ನ ತೆಗೆದುಕೊಳ್ಬೇಕು, ಅದನ್ನ ಮಾಡಬೇಕಾ ಮಾಡಬಾರ್ದಾ, ಮತ್ತೆ ಇಬ್ಬರು ನಾಯಕರು ಈ ನಿಟ್ಟಿನಲ್ಲಿ ಏನು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು ಬಹಳಷ್ಟು ಮುಖ್ಯ ಆಗುತ್ತೆ. ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರ ಹಸ್ತಾಂತರಕ್ಕೆ ರೆಡಿ ಇದ್ದಾರಾ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಬರುತ್ತೆ. ಸೊ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇಬ್ಬರ ನಾಯಕರ ಜೊತೆಗೆ ಮಾತುಕತೆಯನ್ನು ನಡೆಸ್ತಾರೆ. ಸಮ್ಟೈಮ್ಸ್ ಇಬ್ಬರನ್ನ ಜೊತೆಗೆ ಕೂರಿಸಿಕೊಂಡು ಮಾತುಕತೆ ನಡೆದ್ರೆ, ಇನ್ನು ಕೆಲವೊಮ್ಮೆ ಒಬ್ಬೊಬ್ಬರನ್ನಾಗಿ ಕರೆದು ಮಾತುಕತೆ ನಡೆಸುವಂತ ಸಾಧ್ಯತೆಗಳನ್ನು ಕೂಡ ಈಗ ಸದ್ಯಕ್ಕೆ ನಿರೀಕ್ಷೆ ಮಾಡಲಾಗ್ತಾ ಇದೆ. ಸೊ ಹೀಗಾಗಿ ನಾಳೆ ನಡೀತಿರುವಂತಹ ಮೀಟಿಂಗ್ ಏನಿದೆ ಬಹಳಷ್ಟು ಕ್ರೂಷಿಯಲ್ ಆಗಿರುವಂತದ್ದು. ಮುಂದಿನ ರಾಜಕೀಯ ದಿಕ್ಸೂಚಿ, ಕಾಂಗ್ರೆಸ್ನ ರಾಜಕೀಯ ದಿಕ್ಸೂಚಿ ಅಂತಾನೂ ಕೂಡ ನಾವು ಇದನ್ನ ವಿಶ್ಲೇಷಣೆ ಮಾಡಬಹುದು. ಮಮತಾ, ರೈಟ್. ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಇದೆಲ್ಲದರ ನಡುವೆ ಇನ್ನೂ ಹಲವಾರು ವಿಚಾರಗಳಿದೆ. ಯಾಕೆಂದರೆ ಎಲ್ಲವನ್ನೂ ಕೂಡ ನಾವು ಇಲ್ಲಿ ಪಕ್ಷದ ವತಿಯಿಂದ ಹೇಳಲ್ಲ ಅಲ್ಲ, ಒಳಗಡೆ ನಡೀತಕ್ಕಂಥ ಮಾತುಕತೆಗಳೇ ಬೇರೆ. ಸಿದ್ದರಾಮಯ್ಯನವರೇನೋ ಡಿಸೆಂಬರ್ ತನಕ ನನಗೆ ಪರ್ಮಿಷನ್ ಕೊಡಿ, ಅವಾಗ ಲಾಂಗೆಸ್ಟ್ ಸರ್ವಿಂಗ್ ಸಿ ಎಮ್ ಆಗ್ತೀನಿ ನಾನು ಅಂತ ಏನೋ ಕೇಳ್ಕೊಂಡಿದ್ದಾರಂತೆ. ಇವೆಲ್ಲ ನಡೆಯುತ್ತೆ ವಿಚಾರಗಳು. ಆನಂತರ ಏನು ಎತ್ತ ಅಂತ ಗೊತ್ತಾಗುತ್ತೆ.